ಬಂಡೀಪುರ ಅರಣ್ಯದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ಭಾರೀ ಬೆಂಕಿ ಅವಘಡದ ಹಿಂದೆ ಯಾರದ್ದೋ ಕೈವಾಡ ಇದೆ ಅನ್ನುವ ಶಂಕೆ ನಿಜವಾಗಿದೆ. ಕಾಡು ಪ್ರಾಣಿಗಳ ಹಾವಳಿಗೆ ಬೇಸತ್ತು ಗ್ರಾಮಸ್ಥರೇ ಬೆಂಕಿ ಹಚ್ಚಿರೋದನ್ನ ಒಪ್ಪಿಕೊಂಡಿದ್ದಾರೆ. ಕಳ್ಳಿಪುರದ ಅರುಣ್, ಚೌಡಹಳ್ಳಿಯ ಹನುಮಂತಯ್ಯ, ಗೋಪಾಲಯ್ಯ ಅವರನ್ನ ಪೊಲೀಸರು ಬಂಧಿಸಿದ್ದು, ವಿಚಾರಣೆ ವೇಳೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಬಂಡೀಪುರ ಅರಣ್ಯದಂಚಿನ ಚೌಡಹಳ್ಳಿ, ಕಲಿಗೌಡನಹಳ್ಳಿ, ಹಂಗಳ ಮೊದಲಾದ ಕಡೆ ಪದೇ ಪದೇ ಪ್ರಾಣಿಗಳು ಹಾವಳಿ ಕೊಡ್ತಾ ಇದ್ವು. ಹುಲಿಗೆ ಹೆದರಿ ಕಾಡಿಗೆ ಬೆಂಕಿ ಹಾಕಿದ್ದಾಗಿ ಈಗ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಉಳಿದ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಂಡೀಪುರ ಅರಣ್ಯದಲ್ಲಿ ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಒಂದು ಬಂಡೀಪುರ ಅರಣ್ಯವೇ ಸುಟ್ಟು ಹೋಗಿತ್ತು, ಯಾವ ರೀತಿಯಾಗಿ ಪ್ರಾಣಿಗಳು ಸಂಕಷ್ಟಕ್ಕೆ ಈಡಾಗಿದ್ವು ಅಂತ ನಾವು ಗಮನಿಸಿದ್ವಿ. ಆದ್ರೆ ಇದರ ಹಿಂದೆ ಯಾರೋ ಇದ್ದಾರೆ, ಮಾನವರೇ ಮಾಡಿರುವಂತಹ ಕೃತ್ಯ ಅನ್ನೋದನ್ನ ಎಲ್ಲರೂ ಕೂಡ ಆರೋಪ ಮಾಡಿದ್ರು. ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ರೀತಿಯಾದಂತಹ ಒಂದು ಆರೋಪವನ್ನ ಮಾಡಿದ್ರು. ಆ ಆರೋಪ ಈಗ ನಿಜ ಆಗಿದೆ, ತಪ್ಪೊಪ್ಪಿಕೊಂಡಿದ್ದಾರೆ. 3 ಆರೋಪಿಗಳು ಆಲ್ರೆಡಿ ಅವರನ್ನ ಬಂಧಿಸಲಾಗಿದೆ. ಯಾಕಂದ್ರೆ ಒಂದ್ ಕಡೆ ಕಾಡು ಪ್ರಾಣಿಗಳ ಭಯ, ಕಾಡು ಪ್ರಾಣಿಗಳು ಸಾಕಷ್ಟು ಹಾವಳಿಯನ್ನ ಕೊಡ್ತಾ ಇದ್ವು ಅನ್ನುವಂತಹ ಕಾರಣಕ್ಕಾಗಿ ಹುಲಿ ಆಗಾಗ ಬರ್ತಾ ಇತ್ತು. ಅದರಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನಕ್ಕಾಗಿ ಅಕ್ಕಪಕ್ಕದ ಗ್ರಾಮಸ್ಥರು ಬೆಂಕಿಯನ್ನ ಕೂಡ ಇಟ್ಟಿದ್ದಾರೆ. ಕಾಡು ಪ್ರಾಣಿಗಳ ಹಾವಳಿನ ತಪ್ಪಿಸುವ ಕಾರಣಕ್ಕಾಗಿ ನಾವು ಬೆಂಕಿಯನ್ನ ಹಾಕಿದ್ವಿ ಕಾಡಿಗೆ ಅನ್ನೋದನ್ನ ಆರೋಪಿಗಳು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗಾಗಲೇ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕಳ್ಳಿಪುರದ ಅರುಣ್, ಚೌಡಹಳ್ಳಿಯ ಹನುಮಂತಯ್ಯ ಹಾಗೆ ಗೋಪಾಲಯ್ಯ, ಈ 3ರನ್ನ ಪೊಲೀಸರು ಆಲ್ರೆಡಿ ಬಂಧಿಸಿದ್ದಾರೆ. ವಿಚಾರಣೆಯ ವೇಳೆಯೇ ಈ ಒಂದು ಸತ್ಯವನ್ನ ಕೂಡ ಒಪ್ಪಿಕೊಂಡಿದ್ದಾರೆ ಆರೋಪಿಗಳು. ಹೌದೇ, ನಾವು ಮಾಡಿದ್ದು. ಕಾರಣ ಏನಂದ್ರೆ, ಸಾಕಷ್ಟು ಪ್ರಾಣಿಗಳು ಹಾವಳಿಯನ್ನ ಮಾಡ್ತಾ ಇದ್ವು. ಇನ್ನೊಂದು ಕಡೆ ನಾವು ಸಾಕಷ್ಟು ದೂರನ್ನ ಕೊಟ್ವಿ, ಆದ್ರೂ ಕೂಡ ಯಾರು ತಲೆ ಕೆಡಿಸಿಕೊಂಡಿಲ್ಲ. ಇದೇ ಕಾರಣಕ್ಕಾಗಿ ಪ್ರಾಣಿಗಳ ಹಾವಳಿಯನ್ನ ತಪ್ಪಿಸಿಕೊಳ್ಳುವುದಕ್ಕಾಗಿ ನಾವು ಈ ಒಂದು ಕೃತ್ಯವನ್ನ ಮಾಡಿದ್ದೇವೆ ಅನ್ನೋದನ್ನ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಅರಣ್ಯದಂಚಿನ ಚೌಡಹಳ್ಳಿ, ಕಲಿಗೌಡನಹಳ್ಳಿ, ಹಂಗಳ ಮೊದಲಾದ ಕಡೆ ಪದೇ ಪದೇ ಪ್ರಾಣಿಗಳು ಸಾಕಷ್ಟು ಪ್ರಾಬ್ಲಮ್ ಮಾಡ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಹುಲಿಗೆ ಹೆದರಿ ಕಾಡಿಗೆ ಬೆಂಕಿ ಹಾಕಿದ್ದಾಗಿ ಈಗ ಆರೋಪಿಗಳು ಕೂಡ ತಪ್ಪೊಪ್ಪಿಕೊಂಡಿದ್ದಾರೆ. ಸಾಕಷ್ಟು ಅರಣ್ಯ ನಾಶ ಆಗಿದೆ, ಸಾಕಷ್ಟು ಪ್ರಾಬ್ಲಮ್ ಆಗಿದೆ. ಇನ್ನೊಂದು ಕಡೆ ಸಾಕಷ್ಟು ಜೀವ ಸಂಕುಲಗಳೇ ಕೂಡ ನಾಶವಾಗಿದೆ. ಪ್ರಾಣಿಗಳು ಸಾಕಷ್ಟು ಸಾವನ್ನಪ್ಪಿರೋದನ್ನ ಕೂಡ ನಾವು ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಆ ಒಂದು ಬೆಂಕಿಯನ್ನ ನಂದಿಸೋದಕ್ಕೆ ಹಲವು ದಿನಗಳೇ ಹಿಡಿಬೇಕಾಯಿತು, ಹೆಲಿಕಾಪ್ಟರ್ನ ಬಳಕೆಯನ್ನ ಮಾಡಬೇಕಾಗಿತ್ತು. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ಕೃತ್ಯವನ್ನ ಕೂಡ ಈಗ 3 ಮಾಡಿಕೊಂಡಿದ್ದು, ಹೌದು ನಾವು ಮಾಡಿದ್ದೇವೆ ಅನ್ನುವಂತಹ ಈ ಒಂದು ವಿಚಾರವನ್ನ, ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಆರೋಪಿಗಳನ್ನ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಉಳಿದ ಆರೋಪಿಗಳು ಯಾರ್ಯಾರಿದ್ದಾರೆ ಅವರಿಗೂ ಕೂಡ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ. ತನಿಖೆ ಮುಂದುವರಿಸ್ತಾ ಇದ್ದಾರೆ. ಯಾರ್ಯಾರು ಬೆಂಕಿಯನ್ನ ಇಟ್ಟಿದ್ದಾರೆ ಅನ್ನೋದರ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಪೊಲೀಸರು ಆಲ್ರೆಡಿ ತನಿಖೆಯನ್ನ ಮಾಡಿದ್ದಾರೆ. ಹುಲಿಗಳಿಗೆ ಹೆದರಿ ಕಾಡಿಗೆ ಬೆಂಕಿಯನ್ನ ಇಟ್ರು ಅಥವಾ ಈ ರೀತಿಯಂತಹ ಒಂದು ಕೃತ್ಯವನ್ನ ನಾವು ಮಾಡಿದ್ದೇವೆ ಅನ್ನೋದನ್ನ ಆರೋಪಿಗಳು ಈಗಾಗಲೇ ಬಾಯ್ಬಿಟ್ಟಿದ್ದಾರೆ.